ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕಿರಂಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಈ ವಿಡಿಯೋದಲ್ಲಿ ಮಾರ್ಗಶಿರ ಅಮಾವಾಸ್ಯೆ ಯಾವಾಗ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಾರ್ಗಶಿರ ಅಮಾವಾಸ್ಯೆಗೆ ನಾವು ಛತ್ತಿ ಅಮಾವಾಸ್ಯೆ ಅಂತ ಸಹ ಕರೆಯುತ್ತೇವೆ. ಇದು ಯಾವಾಗ ಅಂದರೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ. ಅದ್ರ ಜೊತೆಗೇ ಈ ನಾವು ಮನೆ ದೇವರ ಕಲಸದ ಕಾಯಿಯನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋದಂತೆ. ಮೊದಲು ನನಗೆ ಈ ಅಮಾವಾಸ್ಯೆ ಯಾವಾಗಂತ ಒಂದು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಈ ಅಮಾವಾಸ್ಯೆ ನಮಗೆ ಪ್ರಾರಂಭವಾಗುವಂಥದ್ದು 30ನೇ ತಾರೀಕು ನವೆಂಬರ್ ಶನಿವಾರ ಬೆಳಿಗ್ಗೆ 10:39 ಪ್ರಾರಂಭವಾದರೆ 1ನೇ ತಾರೀಕು ಡಿಸೆಂಬರ್ ರವಿವಾರ ಬೆಳಿಗ್ಗೆ 11:51 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿ ಗಣನೆ ತೆಗೆದುಕೊಂಡು 1ನೇ ತಾರೀಕು ಡಿಸೆಂಬರ್ ರವಿವಾರ ಆಚರಣೆ ಮಾಡಬೇಕಾಗಿರುತ್ತದೆ. ನಮಗೆ ರವಿವಾರ ಸೂರ್ಯೋದಯದ ಸಮಯ ಬೆಳಿಗ್ಗೆ 6:29 ಇರ್ತದೆ. ಸೊ ನೀವು ನನ್ನ ಅಂಶದಲ್ಲಿ ಪೂಜೆಯನ್ನು ನೀವು ಪ್ರಾರಂಭ ಮಾಡಬಹುದು. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ಮಾಡಿದರೆ ತುಂಬ ಒಳ್ಳೆಯದೇನೆ. ಬನ್ನಿ ಪೂಜಾ ವಿಧಾನ ನೋಡೋದಂತೆ. ತುಂಬ ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ರವಿವಾರ ಬೆಳಿಗ್ಗೆ ಈ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ಒಂದು ಮಣೆಯನ್ನು ಇಟ್ಟಿದ್ದೇನೆ. ಮನೆ ಮೇಲೆ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತೆ ಹಾಗೆ ನಾನು ಪ್ರತಿ ವಿಡಿಯೋದಲ್ಲೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಶ್ರೀಮಾಕಾರದ ಬೀಜಾಕ್ಷರ ರಂಗೋಲಿಯನ್ನು ನಾನು ಹಾಕಿಕೊಂಡಿದ್ದೇನೆ. ಸ್ವಸ್ತಿಕ್ ರಂಗೋಲಿನ ಸೇರಿಸಿ ಸಹ ಹಾಗೆ ನಂತರ ಅದರ ಹಿಂಭಾಗದಲ್ಲಿ ಮತ್ತೊಂದು ಪೀಠವನ್ನು ಇಟ್ಟು ಹಳದಿ ವಸ್ತ್ರವನ್ನು ಹಾಕಿ ನಾನು ಶಿವನ ಫೋಟೋವನ್ನು ಇಟ್ಟಿದ್ದೀನಿ. ಶಿವನ ಫೋಟೋಗೆ ನಾನು ಹೂಗಳಿಂದ ಸಹ ಅಲಂಕಾರವನ್ನು ಮಾಡಿದ್ದೇನೆ. ಹಾಗೆ ನೀವು ನೋಡ್ತಾ ಇರ್ಬೋದು, ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಹಾಗೆ ಕಲಶ ಸ್ಥಾಪನೆ, ನಾವು ಅಮಾವಾಸ್ಯೆಗೆ ಕಲಶ ಸ್ಥಾಪನೆ ಮಾಡಬೇಕಾಗಿರುವಂಥದ್ದು. ಒಂದು ಪ್ಲೇಟ್ ಮೇಲೆ 3 ಹಿಡಿ ಅಕ್ಕಿಯನ್ನು ನಾನು ಹಾಕಿಕೊಂಡಿದ್ದೇನೆ. ಅಕ್ಕಿ ನಿಮಗೆ ಅದು ಆಪ್ಷನ್ ಆಗಿರುತ್ತದೆ, ನೀವು ಬೇಕಾದರೆ ಹಾಕ್ಬೋದು, ಇಲ್ಲವಾದಲ್ಲಿ ಬೇಡ. ಡೈರೆಕ್ಟಾಗಿ ನೀವು ವಿಲೇದಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಆದರೆ ನಾನು ನಿಮಗೆ ಈ ಸಲ ಅಕ್ಕಿಯನ್ನು ಇಟ್ಟು ತಿಳಿಸ್ಕೊಟ್ಟಿದ್ದೇನೆ. 3 ಹಿಡಿಯ ಕಲಸದ ಮುಂಭಾಗದಲ್ಲಿ ನಾನು ನಮ್ಮ ಮನೆ ದೇವರ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹವನ್ನು ಇಟ್ಟಿದ್ದೇನೆ. ಹಾಗೆ ಪ್ರಸಾದಕ್ಕೆ ಅಂತ ಸ್ವೀಟ್ ಪೊಂಗಲ್ ಮಾಡಿದ್ದೇನೆ. ಹಾಗೆ ತಾಂಬೂಲ, ಎಲ್ಲದಕ್ಕೆ ದಕ್ಷಿಣ, ಹಾಗೆ ಮಾವಿನ ಹಣ್ಣು, ಹಾಗೆ ನಾನು ಕಾಯಿಯನ್ನು ಸಹ ಹೋದ ಅಮಾವಾಸ್ಯೆ ಇಟ್ಟಿದ್ದ ಕಾಯಿಯನ್ನು ಸಹ ನಾನು ಇಟ್ಟಿದ್ದೇನೆ. ಈ ಹೋದ ಅಮಾವಾಸ್ಯೆಗೆ ಅನ್ನೋದಾದರೆ ದೀಪಾವಳಿ ಅಮಾವಾಸ್ಯೆಗೆ, ಕಾರ್ತಿಕ ಅಮಾವಾಸ್ಯೆಗೆ ನಾವು ಇಟ್ಟಿದ್ದ ಕಾಯಿಯನ್ನು ನಾವು ಒಡೆದು ಪೂಜೆ ಮಾಡಬೇಕಾಗಿರುವಂಥದ್ದು. ಹಾಗೆ ಹಣ್ಣುಗಳನ್ನು ಸಹ ಇಟ್ಟಿದ್ದೇನೆ. 5 ರೀತಿಯ ಹಣ್ಣುಗಳನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ನಂತರದಲ್ಲಿ ಕಾಮಾಕ್ಷಿ ದೀಪವನ್ನು ಸಹ ನೀವು ಹಚ್ಚಿ, ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ನೀವು ಸಾಂಬ್ರಾಣಿ ಧೂಪವನ್ನು ಸಹ ಹಾಕಿ 2 ಲಿಂಬೆ ಹಣ್ಣನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. 1 ಲಿಂಬೆ ಹಣ್ಣನ್ನು ದೇವರ ಮುಂದೆ ನೀವು ಎಲ್ಲ ರೀತಿಯ ದೃಷ್ಟಿಗಳು ಹೋಗಲಿ ಅಂತ ನೀವು ಈ 1 ಲಿಂಬೆ ಹಣ್ಣನ್ನು ನೀವು ಹೆಚ್ಚಿ ಸಂಪೂರ್ಣವಾಗಿ ಕುಂಕುಮವನ್ನು ಹಚ್ಚಿ ಮಧ್ಯಭಾಗದ ಅರಿಶಿನವನ್ನು ನೀವು ಹಚ್ಚಿ ನೀವು ವಿರುದ್ಧ ದಿಕ್ಕಿನಲ್ಲಿ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ. ಹಾಗೆ ಮತ್ತೊಂದು ನೀವು ಹೊಸ್ತಿಲ ಮುಂದೆ ಹೆಚ್ಚಿ ವಿರುದ್ಧ ದಿಕ್ಕಿನಲ್ಲಿ ಇಟ್ಟು ಸಂಪೂರ್ಣವಾಗಿ ಕುಂಕುಮ ಹಾಗೆ ಮಧ್ಯಭಾಗದಲ್ಲಿ ಅರಿಶಿನವನ್ನು ಹಚ್ಚಿ ನೀವು ಅಲ್ಲಿ ಸಹ ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ನಂತರದಲ್ಲಿ ದೇವರ ಮನೆಯಲ್ಲಿ ಲಿಂಬೆಹಣ್ಣನ್ನು ಹೆಚ್ಚಿ ನೀವು ಕಾಯನ್ನು ಒಡೆದು ಮಂಗಳಾರತಿ ಮಾಡಿ ಇಷ್ಟು ನೀವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ಈ ಮಾರ್ಗಶಿರ ಅಮಾವಾಸ್ಯೆ ದಿನದಂದು 1ನೇ ತಾರೀಕು ಡಿಸೆಂಬರ್ ರವಿವಾರ ಮಾಡಬೇಕಾಗಿರುವಂಥದ್ದು. ನೋಡಲು ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರ್ಗಶಿರ ಅಮಾವಾಸ್ಯೆಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.